ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತು ಸಾರಿಗೆ ಸಂಸ್ಥೆಯಲ್ಲಿ ಒಂದು 34 ವರ್ಷಗಳಿಂದ ಇದ್ದ ಸಂಘರ್ಷ, ಇನ್ನೊಂದು 6-7 ವರ್ಷಗಳಿಂದ ಇದ್ದ ಸಂಘರ್ಷ, ಕೊನೆಯದಾಗಿ 3 ವರ್ಷದಿಂದ ಆ ಒಂದು ವೇತನ ಪರಿಷ್ಕರಣೆ ಬಗ್ಗೆ ನಡೆದ ಆ ಒಂದು ಜಟಾಪಟಿ, ಇವೆಲ್ಲವೂ ಒಂದು ರೀತಿಯಲ್ಲಿ ಕೊನೆಯಾಗಿವೆ. ಹೊಸ ದಿನಗಳು, ಹೊಸ ರೀತಿಯ ಕಾರ್ಮಿಕ ರಾಜಕಾರಣ ಆರಂಭ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲವು ವಿವರಗಳನ್ನು ನಮ್ಮ ನೌಕರರಿಗೆ ಮತ್ತು ನಮ್ಮ ಸಂಸ್ಥೆಗೆ ಆನಂತರ ಬಂದ ಹಲವು ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದಾರೆ. ವಾಸ್ತವವಾಗಿ ಸಾರಿಗೆ ಸಂಸ್ಥೆಯಲ್ಲಿ 1992ರಲ್ಲಿ ಸಾರಿಗೆ ಸಂಸ್ಥೆಗೂ ಮತ್ತು ಸಾರಿಗೆ ನೌಕರರ ಪ್ರತಿನಿಧಿಯಾಗಿ ಆಗುತ್ತಾನೆ ಆಯ್ಕೆಯಾಗಿ ಬಂದ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ಗೂ ಒಂದು ಒಪ್ಪಂದ ಆಗ್ತದೆ. ಆ ಒಪ್ಪಂದದಲ್ಲಿ ಕಾರ್ಮಿಕ ಸಂಘಗಳಿಗೆ ಹಲವು ಸವಲತ್ತುಗಳನ್ನು ಕೊಡಲಾಗಿರುತ್ತೆ. ಅಷ್ಟೊಂದು ಸವಲತ್ತುಗಳು ನಿಜವಾಗಿ ಸಿಕ್ಕಿದ್ದಿದ್ದರೆ, ಸರಿಯಾಗಿ ಬಳಸ್ಕೊಂಡಿದ್ದಿದ್ರೆ ಇವತ್ತು ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ನಿನ ಮಾತೃ ಸಂಸ್ಥೆ CPI ಅಂತ ಏನಿದೆ ಅದು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ಬೋದಾಗಿತ್ತು. ಅಂತಹ ಒಳ್ಳೆಯ ಅವಕಾಶಗಳನ್ನು, ಅನುಕೂಲಗಳನ್ನು ಆವತ್ತು ಆ ಒಂದು ಅಗ್ರಿಮೆಂಟ್ ಮೂಲಕ ಪಡೆದುಕೊಳ್ಳಲಾಗಿತ್ತು. ಆದರೆ ಆನಂತರ ಆಗ 83ರಲ್ಲಿ ಇದ್ದ ಸರ್ಕಾರ ಆ ಒಂದು ಅಗ್ರಿಮೆಂಟನ್ನು ರದ್ದು ಮಾಡಿ ಈ ರೀತಿ ನಡೆಯೋಕ್ಕೆ ಬಿಡಲ್ಲ ಅನ್ನೋ ಒಂದು ಆದೇಶನ ಹೊರಡಿಸ್ತು. ಆ ಆದೇಶನ ಪ್ರಶ್ನೆ ಮಾಡಿ ಹೈಕೋರ್ಟು, ಸುಪ್ರೀಂ ಕೋರ್ಟ್ನಲ್ಲೆಲ್ಲ ಸುಮಾರು 6-7 ವರ್ಷ ಕೇಸ್ ನಡೆದು ಅಂತಿಮವಾಗಿ ಆ ಒಂದು ಅಗ್ರಿಮೆಂಟ್ ರದ್ದಾಯಿತು. ಬಟ್ ಅಲ್ಲಿರುವ ಸವಲತ್ತುಗಳನ್ನು ಕಾರ್ಮಿಕ ಸಂಘಕ್ಕೆ, ಅಂದರೆ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ಗೆ ಮುಂದೆ ಚುನಾವಣೆ ಆಗೋವರೆಗೂ ಕೊಡುವುದು ಅಂತ ಆಯಿತು. ಈ ಹಿನ್ನೆಲೆಯಲ್ಲಿ ಕಳೆದ 98ರಿಂದ ಈ ಗಳಿಗೆವರೆಗೂ ಚುನಾವಣೆ ಮಾಡದೇ ಇರುವ ಹಿನ್ನೆಲೆಯಲ್ಲಿ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ಗೆ ಮಾನ್ಯತೆ ಮತ್ತು ಎಲ್ಲ ಥರದ ಸವಲತ್ತುಗಳು ಇವೆ. ಆ ಸವಲತ್ತುಗಳು ಕೋರ್ಟಿನ ಆಧಾರದ ಮೇಲೆ ಕೊಡಬೇಕು ಅನ್ನೋ ಒಂದು ಹೊಟ್ಟೆವರಿಗೆ ಅಧಿಕಾರಿಗಳು ಆವತ್ತಿನಿಂದ ಸಾರಿಗೆ ಸಂಸ್ಥೆಯ ಎಲ್ಲ ಒಂದು ಸಂಘರ್ಷಕ್ಕೆ ಮೂಲ ಕಾರಣ ಆಗಿ ಅದು ನಡ್ಕೊತ ಬರ್ತಿದೆ. ಇದು 1ನೇ ಪಾರ್ಟು. 2ನೇ ಪಾರ್ಟು, ಈ 96ರಿಂದ 2020ರವರೆಗೂ ಈ ಒಂದು ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ನವರು ಮ್ಯಾನೇಜ್ಮೆಂಟ್ ಜೊತೆಯಲ್ಲಿ ಒಂದು ಕೈಗಾರಿಕಾ ಒಪ್ಪಂದ ಮಾಡಿಕೊಳ್ಳೋಕ್ಕೆ ವಿಫಲ ಆದ ಹಿನ್ನೆಲೆಯಲ್ಲಿ ಪರಸ್ಪರ ಮಾತುಕತೆ, ಒಂದು MOU, ಅದಕ್ಕೆ ಪರಸ್ಪರ ಒಪ್ಪಿ ಸೈನ್ ಮಾಡಿಸುವಂತಹ ಒಂದು ಅಗ್ರಿಮೆಂಟ್ ಆಗದೇ ಇರುವ ಹಿನ್ನೆಲೆಯಲ್ಲಿ 19-20ನೇ ಇಸ್ವಿನಲ್ಲಿ ಇನ್ನೊಂದು ಗುಂಪು ನಮಗೆ ಈ ಯೂನಿಯನ್ಗಳೇ ಬೇಡ, ನಮ್ಮನ್ನು ಸರ್ಕಾರಿ ನೌಕರನ್ನ ಮಾಡಿಬಿಡಿ ಅಂತ ಒಂದು ಮಾತು ಎತ್ತಿದ್ರು. ಅದು ಒಂದು 4 ವರ್ಷ ನಡೀತು. ಅದರ ಪರಿಣಾಮವಾಗಿ ಗೊತ್ತಿದೆ ನಿಮಗೆಲ್ಲನೂ, 21ನೇ ಇಸ್ವಿ ಏಪ್ರಿಲ್ 7ನೇ ತಾರೀಕಿನಿಂದ ಸುಮಾರು 15 ದಿವಸಗಳ ಕಾಲ ಅನಿರ್ದಿಷ್ಟವಾದ ಮುಷ್ಕರ ನಡೀತು. ಅದಕ್ಕೂ ಮೊದಲು 20ನೇ ಇಸ್ವಿ ಡಿಸೆಂಬರ್ 9ನೇ ತಾರೀಕು ಒಂದು 4-5 ದಿವಸ ಮುಷ್ಕರ ನಡೀತು. ಈ ರೀತಿ ಮುಷ್ಕರಗಳು ನಡೆದ ನಂತರವೂ ಆ ಒಂದು ಯೂನಿಯನ್ ಕೇಳ್ತಾ ಇದ್ದಂತಹ ಸರ್ಕಾರಿ ನೌಕರನ್ನ ಮಾಡೋ ವಿಚಾರ ಆಗಲಿ, ಸಮಾನ ವೇತನ ಕೊಡೋ ವಿಚಾರ ಆಗಲಿ, ಅಥವಾ ಅದಕ್ಕೆ ಪೂರಕವಾಗಿ ಏನು ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಆ ಅಂಶಗಳನ್ನು ಜಾರಿ ಮಾಡಿ ಅನ್ನೋ ವಿಚಾರದಲ್ಲಾಗಲಿ ಯಾವ ಬೆಳವಣಿಗೆಯೂ ಆಗದ ಹಿನ್ನೆಲೆಯಲ್ಲಿ ಅದು ಒಂದು ರೀತಿ ಈಗ ನಿಷ್ಕ್ರಿಯ ಆಗಿದೆ. ಇದು 2 ಆಯಿತು. ಮತ್ತು 3ನೇದು 2000 ಈ ಜಂಟಿ ಕ್ರಿಯಾ ಸಮಿತಿಯವರು ಅಂತ ಹೇಳಿ 2022 ಜುಲೈ ತಿಂಗಳಲ್ಲಿ ಅವರು ಹುಬ್ಬಳ್ಳಿಯ ಶರ್ಮಾ ಅವರ ಮುತುವರ್ಜಿಯಿಂದಾಗಿ ಮತ್ತೆ ಚಾಲಿಗೆ ಬಂತು. 22ನೇ ಇಸ್ವಿನಲ್ಲಿ ಆವಾಗ ಅನ್ಬು ಕುಮಾರ್ ಅಂತ ಅವರಿದ್ದರು. ಅವರ ಹತ್ರ ಹೋಗಿ ನಾವು ಸಾಕಷ್ಟು ಸಾರಿ ಮಾತಾಡಿ ಅಲ್ಟಿಮೇಟು
ಮಾರ್ಚ್ 23 ಇಸ್ವಿ ಮಾರ್ಚ್ ತಿಂಗಳಲ್ಲಿ 15ನೇ ತಾರೀಕು ಮಾತುಕತೆ ನಡೆದು ಮಾತುಕತೆ ವಿಫಲವಾದ ನಂತರ ಸರ್ಕಾರ ತಾನಾಗಿ 15% ಜಾಸ್ತಿ ಮಾಡಿದ್ದು ಅದು ಒಂದು ಇತಿಹಾಸ. ಇಷ್ಟೆಲ್ಲ ಆಗೋಬಿಟ್ಟ ಮೇಲೆ 24ರಿಂದ ಶುರು ಮಾಡಿ ಈಗಿನವರೆಗೂ ಜಂಟಿ ಕ್ರಿಯಾ ಸಮಿತಿಯವರು ಒಂದು ಕಡೆ ನಮಗೆ ಹಿಂದಿನ ಬಾಕಿ ಬಾಬ್ತು 38 ತಿಂಗಳ ಅರಿಯರ್ಸ್ ಕೊಡಬೇಕು, ಒಂದು 24ರಿಂದ ವೇತನ ಪರಿಷ್ಕರಣೆ ಮಾಡಬೇಕು, 25% ಜಾಸ್ತಿ ವೇತನ ಮಾಡಬೇಕು ಇತ್ಯಾದಿ ವಿಚಾರಗಳನ್ನ ಇಟ್ಕೊಂಡು ಅಗ್ಗಜಗ್ಗಾಟ ಶುರು ಮಾಡಿದರು. ಏನು ಆ ಚಂದ್ರು ಕೂಟದ ಮೂಲಕ 2 ಸಾರಿ ಬಹಳ ಯಶಸ್ವಿ ಮುಷ್ಕರಗಳನ್ನು ಮಾಡಿದರು. ಆ ರೀತಿ ನಾವು ಮುಷ್ಕರ ಮಾಡಿ ತೋರಿಸ್ಬೇಕು ಅಂತೇಳಿ ಈ ಅವಧಿಯಲ್ಲಿ 25 ಜನವರಿ 1ನೇ ತಾರೀಕಿನಿಂದ ನಿರ್ದಿಷ್ಟ ಮುಷ್ಕರ ಮಾಡ್ತೇವೆ ಅಂತಂದರು. ಆಗಲಿಲ್ಲ. ಮತ್ತೆ ಆಗಸ್ಟ್ 5, 25ರಿಂದ ಮಾಡ್ತೀವಿ ಅಂತಂದರು. ಆಗಲಿಲ್ಲ. ಕೊನೆಗೆ ಮೇ 20, 26ರಿಂದ ಮಾಡ್ತೇವೆ ಅಂತಂದರು. ಆಗಲಿಲ್ಲ. ಅದಕ್ಕೆ ತಾಂತ್ರಿಕ ಕಾರಣಗಳೇನೇ ಇರಲಿ, ಆಗಲಿಲ್ಲ. ಅಲ್ಟಿಮೇಟ್ಲಾಗಿ ಮ್ಯಾನೇಜ್ಮೆಂಟು ತಾನಾಗಿ ಏಕಪಕ್ಷೀಯವಾಗಿ 12% ವೇತನ ಹೆಚ್ಚಳ ಮಾಡುವುದರ ಮೂಲಕ ಒಟ್ಟಾರೆ ಈ ಪ್ರಹಸನಕ್ಕೆ ಕೊನೆ ಆಡಿದೆ. ಆ ಕಡೆ ಸಮಾನ ವೇತನ ಮಾಡ್ತೀವಿ ಅಂತ ಗುಂಪು ಕಟ್ಟಿದವರು, ಈ ಕಡೆ 25% ಮತ್ತು ಇತ್ಯಾದಿ ಮಾಡ್ತೇವೆ ಅಂತ ಗುಂಪು ಕಟ್ಟಿದವರು ಇಬ್ಬರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ನಾನು ಒಂದು ಮಾತು ಹೇಳ್ತೇನೆ. ಈ ಕುಸ್ತಿ ಪಂದ್ಯದಲ್ಲಿ ಕುಸ್ತಿ ಆಡ್ತೋ ಎದುರಾಳಿ ಬೆನ್ನು ಕೆಳಗೆ ಹಾಕ್ಕೊಂಡು ಕೆಳಗೆ ಬಿದ್ದಾಗ ಆ ರೆಫರಿ ಬಂದು 1, 2, 3 ಅಂತ ಎಣಿಸ್ತಾನೆ. ಎಣಿಸಿದ್ದು ಅದು ಎಷ್ಟೋ ಸಂಖ್ಯೆ ಮುಗಿಯೋಷ್ಟು ಒಳಗಾಗಿ ಅವನು ಎದ್ದರೆ ಸೋತಿಲ್ಲ, ಮತ್ತೆ ಕುಸ್ತಿ ಮುಂದುವರಿಸ್ಬೋದು ಅಂತ ಹೇಳ್ದೆ ಹೋದರೆ ಕುಸ್ತಿ ಮುಕ್ತಾಯ ಆಗಿ ಆತ ಸೋತಿದ್ದಾನೆ ಅಂತ ಅರ್ಥ. ಈ ಒಂದು ಸಂದರ್ಭದಲ್ಲಿ ಮೊನ್ನೆ ಮೇಡಮ್ ಕಾಮ್ರೇಡ್ ಜ್ಯೋತಿ ಮೇಡಮ್ನವರು ಇಲ್ಲ ಹೋರಾಟ ಮುಂದುವರಿಸ್ತೇವೆ, ಆ ಮಂತ್ರಿಗಳ ಹತ್ರ ಮಾತಾಡ್ತೇವೆ, ಅವ್ರಿಗೆಲ್ಲ ಬ್ರೀಫ್ ಮಾಡ್ತೇವೆ, ನಾವು ಇದೆಲ್ಲ ಒಪ್ಪೋದಿಲ್ಲ ಇತ್ಯಾದಿ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನೊಂದು ಗುಂಪಿನವರು ಅಲ್ಲಿ ನೊಣವಿನಕೆರೆ ಅಜ್ಜಯ್ಯನವ್ರ ಹತ್ರ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಹೋಗಿ ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಇನ್ನೂ ಅವರ ದೃಷ್ಟಿನಲ್ಲಿ ಕುಸ್ತಿ ಸೋತಿಲ್ಲ, ಮುಂದುವರಿಸ್ತೀವಿ ಅಂತ. ನಾನು ಹೇಳ್ತೇನೆ ಇದೆಲ್ಲನೂ ಕಾಲಯಾಪನೆ ಆಗುತ್ತಷ್ಟೇ. ಈ ಕಡೆ ಕೋರ್ಟಲ್ಲಿ ಮೊನ್ನೆ 7ನೇ ತಾರೀಕು ಭಾಳ ಸಮಗ್ರವಾಗಿ ಒಂದು ರೀತಿ ತಾರ್ಕಿಕ ವಾದ ವಿವಾದ ಆಯಿತು. ಕೋರ್ಟ್ ಕೊನೆಗೆ ಹೇಳಿದ್ದೇನು, 15ನೇ ತಾರೀಕು ಕನ್ಸಲೇಷನ್ ಮೀಟಿಂಗ್ ನೆಕ್ಸ್ಟ್ ಇದೆ. ಅಲ್ಲಿ ಏನಾದರೂ ಒಂದು ಕನ್ಸೆಂಟ್ಗೆ ಬಂದು ಪರಸ್ಪರ ಒಪ್ಪಿಗೆ ಮಾಡಿಕೊಂಡು 5ನೇ ತಾರೀಕು ಆಗಸ್ಟು ನಮ್ಮ ಮುಂದೆ ಆ ರಿಪೋರ್ಟ್ ತಗೊಂಡ್ಬನ್ನಿ ಅಂತ ಹೇಳಿದ್ದಾರೆ. ಒಂದೇ ಹೇಳ್ತೇನೆ, ಇದುವರೆಗೂ ಪ್ರತಿಯೊಂದು ಕನ್ಸಲೇಷನ್ ಟೈಮ್ನಲ್ಲಿ ಪ್ರತಿಯೊಂದು ಮ್ಯಾನೇಜ್ಮೆಂಟ್ ಜೊತೆ ಇದ್ದ ಮೀಟಿಂಗ್ ಸಂದರ್ಭದಲ್ಲಿ ನಾವು ಇಲ್ಲೇ ಹೇಳ್ತಾ ಇದ್ವಿ, ಆ ಒಂದು ಸಂದರ್ಭವನ್ನು ಅವಕಾಶವನ್ನು ಸದುಪಯೋಗ ಮಾಡಿಕೊಡಿ, ಏನೋ ಕಾರಣಕ್ಕೆ ಎದ್ದು ಬಂದ್ಬಿಡೋದು ಬೇಡ, ಉಪಯೋಗಿಸ್ಕೊಂಡ್ರೆ ಈ ರೀತಿ ಉಪಯೋಗಿಸ್ಕೋಬೋದು ಅನ್ನೋದನ್ನು ಭಾಳ ಸಾರಿ ಹೇಳಿದ್ದೇವೆ. ಆದರೆ ಅದು ಯಾಕೆ ಗಮನಕ್ಕೆ ತಗೊಳ್ಳಿಲ್ಲ ಗೊತ್ತಾಗಿಲ್ಲ. ಆ ಗಮನಕ್ಕೆ ತಗೊಳ್ಳದೇ ಇದ್ದದ್ದು ಫಲಿತಾಂಶ ಏನೇನಾಗಿದೆ ಅಂತ ಇವತ್ತು ಗೊತ್ತಾಗಿದೆ. ಕಡೆಯ ಚಾನ್ಸು ಎಕ್ಸ್ಟ್ರಾ ಒಂದು ಬೋಲ್ ಮಾಡುವಂಥ ಅವಕಾಶ ಇದೆ. ದಟ್ ಈಸ್ 15ನೇ ತಾರೀಕು. ಎಲ್ಲ ಹಣ್ಣು ಬಿಮ್ಮು ಬಿಟ್ಟು ಅಲ್ಲಿ ಏನೋ ಒಂದು ಇತ್ಯರ್ಥ ಆಗಲಿ ಅನ್ನೋಂಥ ರೀತಿ ಮಾತನಾಡಿದರೆ ಕನಿಷ್ಠ ಪಕ್ಷ ಮ್ಯಾನೇಜ್ಮೆಂಟು ಮನಸ್ಸಿನಲ್ಲಿ 15% ಕೊಡಬೇಕು, ಹೆಚ್ಚಳ ಮಾಡಬೇಕು ಅನ್ನೋ ಒಂದು ಪೂರ್ವ ತೀರ್ಮಾನ, ಪೂರ್ವ ನಿರ್ಧಾರ ಇತ್ತು. ಅದು ಯಾಕೆ 29ನೇ ತಾರೀಕು ಮಂತ್ರಿಗಳ ಜೊತೆ ಮಾತನಾಡುವಾಗ ಸ್ವಲ್ಪ ಕೆಳಗೆ ಬನ್ನಿರಿ ಅಂತ ಅವ್ರು ಹೇಳಿದ್ರೆ ಬರೆದಿದ್ದಕ್ಕೆ, ಅಥವಾ ಅವು ಮ್ಯಾನೇಜ್ಮೆಂಟ್ ಕಡೆಯಿಂದ ಸ್ವಲ್ಪ 7%ಇಂದ ಸ್ವಲ್ಪ ಮೇಲಕ್ಕೆ ಹೋಗದಿದ್ದರ ಪರಿಣಾಮ 12% ನಿಂತಿದೆ. ಇವತ್ತು ಈಗಲೂ ಅವಕಾಶ ಇದೆ. 15ನೇ ತಾರೀಕಿನ ಸಂದರ್ಭವನ್ನು ಸೌಹಾರ್ದಯುತವಾಗಿ ಇತ್ಯರ್ಥ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಮಿಕ್ಕಿದ್ದೆಲ್ಲ ವಿಚಾರಗಳನ್ನು ಬಿಟ್ಟು ಈಗ ಒಂದು ತಾರ್ಕಿಕ ಅಂತ್ಯ ಕಾಣಿಸುವ ಅವಕಾಶ ಇದೆ. ಅಕಸ್ಮಾತ್ ಆವತ್ತೂ ನಮಗೆ ಅವರು ಕೂಟದವರು ಸರ್ಕಾರಿ ನೌಕರರಿಗೆ ಕೊಡುವಂತಹ ಮೂಲ ವೇತನ ಕೊಡಬೇಕು ಅಂತ
ಕೇಳಿದ್ರೆ ನೀವು ಸರ್ಕಾರಿ ನೌಕರಿಗೆ ಕೊಡಬಹುದಾದಂಥ ಇನ್ಕ್ರಿಮೆಂಟ್ ರೇಟ್ ಕೊಡಬೇಕು ಅಂತ ಒಂದು ಹೊಸ ವಿಚಾರ ಇತ್ತದು. ಬಾಟಾ ಇತ್ಯಾದಿ ಹೊಸ ವಿಚಾರ ಇತ್ತದು. 20%ಗೆ ನಾವು ಇಳಿದಿದ್ದೀವಿ ಅಂತ ನೇರವಾಗಿ ಹೇಳೋದು ಬದಲು ನಮ್ಮ ಬೇಡಿಕೆಗಳನ್ನು ಮಾಡಿಫೈ ಮಾಡಿದ್ದೀವಿ ಅನ್ನೋ ಒಂದು ದೊಡ್ಡ ಮಾತುಗಳಾಡೋದು. ಇಂಥ ಅತಿ ಬುದ್ಧಿವಂತಿಕೆಯಿಂದ ಇಂತಹ ಈ ನೆಗೋಸಿಯೇಷನ್ ಸ್ಕಿಲ್ ಬಳಸದೇ ಇರೋದರಿಂದ, ಅಹಮ್ಮನ್ನು ಬೆಳೆಸ್ಕೊಂಡಿರೋದರಿಂದ ಸಾರಿಗೆ ನೌಕರಿಗೆ ಅನ್ಯಾಯ ಆಗುತ್ತೆ. 15ನೇ ತಾರೀಕು ಕನ್ಸಿಲೇಷನ್ನಲ್ಲಿ ಒಬಿಡಿಯೆಂಟಾಗಿ 12.5% ಹೆಚ್ಚಳ ಮಾಡಿ ಇನ್ನೆಲ್ಲರೂ ವಿಚಾರ ಮಾಡ್ಕೊಳ್ಳೋಣ ಅನ್ನೋ ಒಂದೇ ಒಂದು ಮಾತು ಆಡಿದರೆ ಖಂಡಿತ ಸಕ್ಸಸ್ ಆಗ್ತೀರಿ ಮತ್ತು ನಿಮ್ಮ ಟ್ರೇಡ್ ಯೂನಿಯನ್ಗಳು ಉಳಿತವೆ. ಇಲ್ಲದೆ ಹೋದರೆ ಆವತ್ತು ಏನದು ಕನ್ಸಿಲೇಷನ್ ಫೇಲ್ ಆದರೆ ಆಮೇಲೆ ಆಗಸ್ಟ್ 5ನೇ ತಾರೀಕು ಏನು PLI ಡಿಸ್ಪೋಸ್ ಆಗೋದ್ರೆ ಯಾವ ಅವಕಾಶವೂ ಯಾವ ಯೂನಿಯನ್ಗೂ ಆ ನಂತರ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತಂತಂದರೆ, ಎಲ್ಲ ಸಂದರ್ಭಗಳನ್ನು ಅವಕಾಶಗಳನ್ನು ಬಳಸ್ಕೊಳ್ಳಿ. ಪ್ರತಿಷ್ಠೆ ಬೇಡ, ಪ್ರತಿಷ್ಠೆಯಿಂದ ಆಗೋದಿಲ್ಲ. ಒಂದು ವೇಳೆ ನಿಮಗೆ ಆ ರೀತಿ ಏನಾದರೂ ಮನಸ್ಥಿತಿ ಇದ್ದರೆ, ಈಗಾಗಲೇ ನಾನು ಎಲ್ಲ ಗಮನಿಸಿದಾಗೆ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ನ ಕೆಲವು ಮುಖ್ಯಸ್ಥರು ಅಲ್ಲಿ ಬಿಟ್ಟು ಬೇಡ ಅದು ಮುಚ್ಚೋಣ ಅನ್ನೋ ಒಂದು ಸ್ಥಿತಿಗೆ ಬಂದಿದ್ದಾರಂತೆ. ಹಾಗೇನಾದರೂ ಇದ್ದರೆ ವಾಲಂಟಿಯರ್ ಆಗಿ ಒಂದು ಅವರು ಸಂಘಟನೆಯನ್ನು ವಿಸರ್ಜನೆ ಮಾಡಿ ದೆನ್ ಅವರು ಏನು ಮಾನ್ಯತೆ ಅಂತ ಇದೆ ಅದನ್ನು ಹಿಂತಿರುಗಿಸಿ ಯಾವ ಸವಲತ್ತುಗಳು ನಮಗೆ ಬೇಡ ಅಂತ ಒಂದು ಪತ್ರ ಬರೆದು ದೊಡ್ಡ ಮನುಷ್ಯರಾಗಲಿ. ಸಾರಿಗೆ ಸಂಸ್ಥೆಯಲ್ಲಿ 30-40 ವರ್ಷಗಳಿಂದ ನೌಕರರು ನಿಮ್ಮ ಕಾರಣದಿಂದಾಗಿ ಬಹಳ ನೊಂದು ಬಿಟ್ಟಿದ್ದಾರೆ. ಮ್ಯಾನೇಜ್ಮೆಂಟ್ ಬಹಳ ನಿಮ್ಮಿಂದಾಗಿ ಕಿರುಕುಳ ಅನುಭವಿಸಿದೆ. ಆ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಅಧಿಕಾರಿಗಳು ನೌಕರರಿಗೆ ಬಹಳಷ್ಟು ಕಿರುಕುಳ ಕೊಟ್ಟಿದ್ದಾರೆ. ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಈ ಎಲ್ಲ ಕಾರಣಗಳಿಂದಾಗಿಯೂ ಇವತ್ತು ಏನು ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಇರ್ಬೋದು, ಅವರು ಕೂಟ ಅಂತಲೂ ಇರ್ಬೋದು, ಈ ಕಡೆ ಇನ್ನೂ ಮಹಾಮಂಡಲ, NTUC ಗುಂಪು, CITU ಇವೆಲ್ಲನೂ ವಿಸರ್ಜನೆ ಮಾಡಿ ಕಟ್ಟನ ಹೊಸ ಒಂದು ರಾಜಕಾರಣ ಮಾಡೋಣ. ಎಲ್ಲ ವಿಸರ್ಜನೆ ಮಾಡಿಬಿಡಿ. ಇಲ್ಲದೆ ಹೋದರೆ ಈ ಒಂದು ಸಂದರ್ಭವನ್ನು ಬಳಸ್ಕೊಂಡು ಮುಖ ಉಳಿಸ್ಕೊಳ್ಳಿ. ನಮಸ್ಕಾರ.